ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ವರ್ಷ 2024-25ರಲ್ಲಿ ನಮ್ಮ ದೇಶದಲ್ಲಿನ ಮೂರನೇ ಅತಿ ದೊಡ್ಡ ಎಕಾನಮಿ ಹೊಂದಿರುವ ರಾಜ್ಯವಾಗಿ ಸ್ಥಾನ ಪಡೆದಿದೆ. ನಮ್ಮ ದೇಶದ ಜಿಡಿಪಿಯಲ್ಲಿನ 8.02% ಪಾಲನ್ನು ನಮ್ಮ ಕರ್ನಾಟಕ ರಾಜ್ಯ ಒದಗಿಸುತ್ತಿದೆ. $336.81 ಬಿಲಿಯನ್ ಗಳಷ್ಟು ದೊಡ್ಡ ಪ್ರಮಾಣದ ಜಿಡಿಪಿ ನಮ್ಮ ಕರ್ನಾಟಕದ್ದಾಗಿದೆ. ಇದರಲ್ಲಿ ನಮ್ಮ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನದ್ದು ಬಹಳ ದೊಡ್ಡ ಪಾತ್ರವಿದೆ. 2024ರ ಒಂದು ರಿಪೋರ್ಟ್ನ ಪ್ರಕಾರ 1,40,00,000 ಸಂಖ್ಯೆಗೂ ಹೆಚ್ಚು ಜನಸಂಖ್ಯೆ ಇರುವ ಬೆಂಗಳೂರು ನಗರ ನಮ್ಮ ದೇಶದ ಐಟಿ ಸೆಕ್ಟರ್, ಏರೋಸ್ಪೇಸ್ ಸೆಕ್ಟರ್, ಸ್ಟಾರ್ಟ್ಅಪ್ ಸೆಕ್ಟರ್ ಮತ್ತು R&D ಕ್ಷೇತ್ರದಲ್ಲಿ ದೇಶ ವಿದೇಶಗಳಲ್ಲೇ ಪ್ರಸಿದ್ಧಿ ಪಡೆದಿರುವ ನಮ್ಮ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, ಏರೋಸ್ಪೇಸ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಬಯೋಟೆಕ್ ಕ್ಯಾಪಿಟಲ್ ಆಫ್ ಇಂಡಿಯಾ ಮತ್ತು ಐಟಿ ಕ್ಯಾಪಿಟಲ್ ಆಫ್ ಇಂಡಿಯಾ ತರದ ಬಿರುದುಗಳನ್ನು ಹೊಂದಿರುವ ನಮ್ಮ ಬೆಂಗಳೂರು ನಗರ ನಮ್ಮ ದೇಶದ ಮೂರನೇ ಅತಿ ದೊಡ್ಡ ನಗರವಾಗಿದೆ. ನಮ್ಮ ಕರ್ನಾಟಕದ ನೆರೆ ರಾಜ್ಯವಾದ ತಮಿಳುನಾಡು ರಾಜ್ಯ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಹಲವಾರು ವರ್ಷಗಳಿಂದ ಹಲವಾರು ವಿಷಯಗಳಲ್ಲಿ ಒಂದಕ್ಕೊಂದು ಪೈಪೋಟಿ ಮಾಡುತ್ತಲೇ ತಮ್ಮ ಬೆಳವಣಿಗೆಯನ್ನು ಮುಂದುವರಿಸಿವೆ. ನಮ್ಮ ದೇಶದ ಎರಡನೇ ಅತಿ ದೊಡ್ಡ ಎಕಾನಮಿಯಾಗಿ ಸ್ಥಾನ ಪಡೆದಿರುವ ತಮಿಳುನಾಡು ರಾಜ್ಯ ನಮ್ಮ ದೇಶದ ಜಿಡಿಪಿಯಲ್ಲಿ 8.08% ಪಾಲನ್ನು ಹೊಂದಿದೆ ಮತ್ತು $378 ಬಿಲಿಯನ್ ಗಳಷ್ಟು ದೊಡ್ಡ ಪ್ರಮಾಣದ ಜಿಡಿಪಿ ತಮಿಳುನಾಡು ರಾಜ್ಯದ್ದಾಗಿದೆ. ಚೆನ್ನೈ ನಗರ ತಮಿಳುನಾಡಿನ ರಾಜಧಾನಿ ಆಗಿರುವುದರ ಜೊತೆಗೆ ತಮಿಳುನಾಡು ರಾಜ್ಯ ಇಷ್ಟು ದೊಡ್ಡ ಪ್ರಮಾಣದ ಜಿಡಿಪಿ ಹೊಂದಲು ಮುಖ್ಯ ಕಾರಣವೂ ಆಗಿದೆ. 2024ರ ಒಂದು ರಿಪೋರ್ಟ್ನ ಪ್ರಕಾರ 1,20,00,000 ಸಂಖ್ಯೆಯ ಜನಸಂಖ್ಯೆ ಹೊಂದಿರುವ ಚೆನ್ನೈ ನಗರ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್, ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರಿಂಗ್, ಹೆಲ್ತ್ ಕೇರ್ ಮತ್ತು ಫೈನಾನ್ಷಿಯಲ್ ಸರ್ವಿಸ್ ತರದ ಕ್ಷೇತ್ರದಲ್ಲಿ ದೇಶ ವಿದೇಶಗಳ ಮಟ್ಟದಲ್ಲಿ ತನ್ನ ಹೆಸರು ಮಾಡಿದೆ. ಡೆಟ್ರಾಯ್ಟ್ ಆಫ್ ಏಷ್ಯಾ ಮತ್ತು ಗೇಟ್ವೇ ಆಫ್ ಸೌತ್ ಇಂಡಿಯಾ ತರದ ಬಿರುದುಗಳನ್ನು ಹೊಂದಿರುವ ಚೆನ್ನೈ ನಗರ ನಮ್ಮ ದೇಶದಲ್ಲಿನ 5ನೇ ಅತಿ ದೊಡ್ಡ ನಗರವಾಗಿದೆ. ಇಷ್ಟು ವೇಗವಾಗಿ ಬೆಳೆಯುತ್ತಿರುವ ಈ ನಮ್ಮ ದೇಶದ ಪ್ರಮುಖ ನಗರಗಳ ನಡುವೆ ಬುಲೆಟ್ ಟ್ರೈನ್ ತರದ ಒಂದು ವೇಗವಾದ ಸಂಪರ್ಕ ವ್ಯವಸ್ಥೆಯನ್ನು ನಿರ್ಮಿಸಬೇಕು ಎಂಬ ಆಲೋಚನೆ ಪ್ರಾರಂಭ ಆಗಿದ್ದು 2013ರಲ್ಲಿ. ಅಂದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಮೈಸೂರು, ಬೆಂಗಳೂರು, ಚೆನ್ನೈನ ಮಧ್ಯೆ ಬುಲೆಟ್ ಟ್ರೈನ್ ಸಂಪರ್ಕ ವ್ಯವಸ್ಥೆ ನಿರ್ಮಿಸುವುದರ ಬಗ್ಗೆ ಜಪಾನ್ ದೇಶದ ಪ್ರತಿನಿಧಿಗಳ ಜೊತೆ ಮಾತುಕತೆ ಶುರು ಮಾಡುತ್ತಾರೆ. ಮುಂದೆ 2015ರಲ್ಲಿ ಚೈನಾ ದೇಶದ ಕಂಪನಿ ಈ ಕಾಮಗಾರಿಯ ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಅನ್ನು ತಯಾರು ಮಾಡುತ್ತದೆ ಮತ್ತು ಈ ಕಾಮಗಾರಿಯನ್ನು ನಿರ್ಮಿಸುವುದಕ್ಕೆ ತಮ್ಮ ದೇಶಕ್ಕೆ ಆಸಕ್ತಿ ಇರುವುದಾಗಿ ಆಗಿನ ಸಮಯದಲ್ಲಿ ಅಧಿಕಾರದಲ್ಲಿದ್ದ ಸರ್ಕಾರಗಳಿಗೆ ತಮ್ಮ ಪ್ರಸ್ತಾವನೆಯನ್ನು ಸಲ್ಲಿಸುತ್ತಾರೆ. ಮುಂದೆ 2017ರಲ್ಲಿ ಬೆಂಗಳೂರಿನ ನಮ್ಮ ಮೆಟ್ರೋ ಗ್ರೀನ್ ಲೈನ್ ಉದ್ಘಾಟನೆ ಮಾಡಲು ಬಂದಿದ್ದ ಜಪಾನ್ ದೇಶದ ಅಂಬಾಸಿಡರ್ ಕೆಂಜಿ ಹಿರಮಟ್ಸು ಅವರು ಅಂದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮೈಸೂರು, ಬೆಂಗಳೂರು, ಚೆನ್ನೈ ಮಧ್ಯೆ ಬುಲೆಟ್ ಟ್ರೈನ್ ಸಂಪರ್ಕ ವ್ಯವಸ್ಥೆ ನಿರ್ಮಿಸುವುದಕ್ಕೆ ಜಪಾನ್ ದೇಶಕ್ಕೆ ಆಸಕ್ತಿ ಇರುವ ವಿಷಯವನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ನಾನಾ ಕಾರಣಗಳಿಂದ ಈ ಪ್ರಾಜೆಕ್ಟ್ ಮುಂದುವರಿಯುವುದಿಲ್ಲ. ಮುಂದೆ 2018ರಲ್ಲಿ ಜರ್ಮನ್ ದೇಶದ ಸರ್ಕಾರ ಮೈಸೂರು, ಬೆಂಗಳೂರು, ಚೆನ್ನೈ ಮಧ್ಯೆ ಬುಲೆಟ್ ಟ್ರೈನ್ ಸಂಪರ್ಕ ವ್ಯವಸ್ಥೆಯನ್ನು ನಿರ್ಮಿಸುವುದಕ್ಕಾಗಿ ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಅನ್ನು ತಯಾರು ಮಾಡಿ ರೈಲ್ವೆ ಇಲಾಖೆಗೆ ಸಬ್ಮಿಟ್ ಮಾಡುತ್ತಾರೆ. ಮುಂದೆ 2020ರಲ್ಲಿ ಕೇಂದ್ರ ಸರ್ಕಾರ ನಮ್ಮ ದೇಶದಲ್ಲಿ 7 ಹೊಸ ಬುಲೆಟ್ ಟ್ರೈನ್ ಕಾರಿಡಾರ್ಗಳ ಘೋಷಣೆ ಮಾಡಿ ಆ ಪಟ್ಟಿಯಲ್ಲಿ ನಮ್ಮ ದಕ್ಷಿಣ ಭಾರತದ ಮೊಟ್ಟ ಮೊದಲ ಬುಲೆಟ್ ಟ್ರೈನ್ ಕಾರಿಡಾರ್ ಆಗಿ ಮೈಸೂರು, ಬೆಂಗಳೂರು, ಚೆನ್ನೈ ಮಾರ್ಗದ DPR ತಯಾರು ಮಾಡುವುದಕ್ಕೆ ಟೆಂಡರ್ ಅನ್ನು ಕರೆಯುತ್ತಾರೆ. NHSRCL ನ್ಯಾಷನಲ್ ಹೈ ಸ್ಪೀಡ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ನ ಅಡಿಯಲ್ಲಿ ಘೋಷಣೆಯಾದ ನಮ್ಮ ಮೈಸೂರು, ಬೆಂಗಳೂರು, ಚೆನ್ನೈ ಹೈ ಸ್ಪೀಡ್ ಟ್ರೈನ್ ಕಾಮಗಾರಿಯ ವಿವರಗಳನ್ನು ನೋಡುವುದಾದರೆ ಈ ಹೊಸ ರೈಲ್ವೆ ಮಾರ್ಗದ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಸಹ ಸೇರಿದಂತೆ ಈ ಕಾಮಗಾರಿಗೆ ಅವಶ್ಯಕತೆ ಇರುವ ಹಲವಾರು ಸ್ಟಡಿ ರಿಪೋರ್ಟ್ಗಳನ್ನು ತಯಾರು ಮಾಡುವುದಕ್ಕಾಗಿ ಈ ಕಂಪನಿಗಳಿಗೆ ಗುತ್ತಿಗೆ ನೀಡಲಾಗಿದೆ. 3 ರಾಜ್ಯಗಳ ಮೇಲೆ 435 ಕಿಲೋಮೀಟರ್ ಉದ್ದಕ್ಕೆ ನಿರ್ಮಾಣ ಆಗಲಿರುವ ಮೈಸೂರು, ಬೆಂಗಳೂರು, ಚೆನ್ನೈ ಹೈಸ್ಪೀಡ್ ರೈಲ್ವೆ ಲೈನ್ ನಿರ್ಮಾಣವನ್ನು 2 ಫೇಸ್ಗಳಲ್ಲಿ ನಿರ್ಮಿಸಲಾಗುವುದು. ಫೇಸ್ 1ರಲ್ಲಿ 306 ಕಿಲೋಮೀಟರ್ ಉದ್ದದ ಹೈಸ್ಪೀಡ್ ರೈಲ್ವೆ ಲೈನ್ ಅನ್ನು ಚೆನ್ನೈನಿಂದ ಬೆಂಗಳೂರಿನವರೆಗೆ ನಿರ್ಮಿಸಲಾಗುವುದು ಮತ್ತು ಫೇಸ್ 2ರಲ್ಲಿ 129 ಕಿಲೋಮೀಟರ್ ಉದ್ದದ ಹೈಸ್ಪೀಡ್ ರೈಲ್ವೆ ಲೈನ್ ಅನ್ನು ಬೆಂಗಳೂರಿನಿಂದ ಮೈಸೂರಿನವರೆಗೆ ನಿರ್ಮಿಸಲಾಗುವುದು. ಈ ಹೈಸ್ಪೀಡ್ ರೈಲ್ವೆ ಲೈನ್ ಹಲವು ಭಾಗದಲ್ಲಿ ಎಲಿವೇಟೆಡ್ ಆಗಿದ್ದು ಹಲವು ಭಾಗದಲ್ಲಿ ಅಟ್ ಗ್ರೇಡ್ ಮತ್ತು 30 ಕಿಲೋಮೀಟರ್ ಉದ್ದದವರೆಗೆ ಅಂಡರ್ ಗ್ರೌಂಡ್ ನಲ್ಲಿ ಲೈನ್ಗಳನ್ನು ನಿರ್ಮಿಸಲಾಗುವುದು. ಚೆನ್ನೈ ನಗರದಲ್ಲಿ 2.5 ಕಿಲೋಮೀಟರ್ ಉದ್ದದ ಅಂಡರ್ ಗ್ರೌಂಡ್ ಟನಲ್, ಚಿತ್ತೂರಿನಲ್ಲಿ 11.8 ಕಿಲೋಮೀಟರ್, ಬೆಂಗಳೂರು ಔಟ್ಸ್ಕರ್ಟ್ಸ್ ನಲ್ಲಿ 2 ಕಿಲೋಮೀಟರ್ ಮತ್ತು
ಬೆಂಗಳೂರು ನಗರದ 14 ಕಿಲೋಮೀಟರ್ ಉದ್ದದ ಅಂಡರ್ಗ್ರೌಂಡ್ ನಲ್ಲಿ ಈ ಹೈ ಸ್ಪೀಡ್ ರೈಲ್ವೆ ಲೈನ್ ಸಾಗಲಿದೆ. ಬಹಳ ವಿಶೇಷವಾಗಿ ನಿರ್ಮಾಣ ಆಗಲಿರುವ ಈ ರೈಲ್ವೆ ಲೈನ್ಗಳಲ್ಲಿ ಮುಂದೆ ಹೈ ಸ್ಪೀಡ್ ಟ್ರೈನ್ಗಳನ್ನು 350 ಕಿಲೋಮೀಟರ್ ಸ್ಪೀಡ್ ನವರೆಗೆ ಓಡಿಸಬಹುದಾಗಿದೆ. ಆದರೆ ಮುಂದೆ ನಮ್ಮ ರೈಲ್ವೆ ಇಲಾಖೆ ಈ ಲೈನ್ಗಳಲ್ಲಿ 320 ಕಿಲೋಮೀಟರ್ ವರೆಗೆ ಆಪರೇಷನಲ್ ಸ್ಪೀಡ್ ಅನ್ನಾಗಿ ಬಳಸಿ 250 ಕಿಲೋಮೀಟರ್ ಆವರೇಜ್ ಸ್ಪೀಡ್ ನಲ್ಲಿ ಈ ಹೈ ಸ್ಪೀಡ್ ರೈಲ್ವೆ ಲೈನ್ಗಳ ಮೇಲೆ ಹೈ ಸ್ಪೀಡ್ ಬುಲೆಟ್ ಟ್ರೈನ್ಗಳನ್ನು ಓಡಿಸಲಾಗುವುದು. ಇಷ್ಟು ವೇಗವಾಗಿ ಸಾಗುವ ಹೈ ಸ್ಪೀಡ್ ಟ್ರೈನ್ಗಳು ಓಡಿಸಲಿಕ್ಕಾಗಿ ಹಾಕಲಾಗುವ ಹೈ ಸ್ಪೀಡ್ ರೈಲ್ವೆ ಲೈನ್ಗಳನ್ನು 17.5 ಮೀಟರ್ ±5 ಮೀಟರ್ ಅಗಲದವರೆಗೆ ಹಾಕಿ ಈ ಲೈನಿನ ಎರಡೂ ಬದಿಯಲ್ಲಿ ಫೆನ್ಸಿಂಗ್ ಗಳನ್ನು ನಿರ್ಮಿಸಿ ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಣಿ ಅಥವಾ ಜನರು ಈ ಹಳಿಗಳ ಮೇಲೆ ಬರದ ರೀತಿಯಲ್ಲಿ ಸುರಕ್ಷತಾ ವ್ಯವಸ್ಥೆ ಸಿದ್ಧಪಡಿಸಿ ಈ ಹೈ ಸ್ಪೀಡ್ ರೈಲ್ವೆ ಲೈನ್ಗಳನ್ನು ನಿರ್ಮಿಸಲಾಗುವುದು. ಈ 435 ಕಿಲೋಮೀಟರ್ ಉದ್ದದ ಹೊಸ ರೈಲ್ವೆ ಲೈನ್ ಜೋಡಿಸುವ ಕಾಮಗಾರಿಗಾಗಿ 3 ರಾಜ್ಯಗಳನ್ನು ಒಳಗೊಂಡಂತೆ 313 ಹಳ್ಳಿಗಳಲ್ಲಿನ 1163 ಹೆಕ್ಟೇರ್ ಭೂಮಿಯನ್ನು ಈ ಕಾಮಗಾರಿಗಾಗಿ ಅಕ್ವೈರ್ ಮಾಡಿಕೊಳ್ಳಲಾಗುವುದು. ಹೈ ಸ್ಪೀಡ್ ರೈಲ್ವೆ ಲೈನ್ಗಳ ಮೇಲೆ ಓಡುವ ಈ ಬುಲೆಟ್ ಟ್ರೈನ್ಗಳಲ್ಲಿ ಒಂದು ಬಾರಿಗೆ 750 ಜನ ಪ್ರಯಾಣಿಸಬಹುದಾಗಿದೆ ಮತ್ತು ಒಂದು ತುದಿಯಿಂದ 435 ಕಿಲೋಮೀಟರ್ ದೂರದಲ್ಲಿ ಇರುವ ಇನ್ನೊಂದು ತುದಿಗೆ ಕೇವಲ 2.5 ಗಂಟೆಗಳ ಒಳಗೆ ತಲುಪುವ ತರದಲ್ಲಿ ಬುಲೆಟ್ ಟ್ರೈನ್ಗಳು ಈ ಲೈನ್ಗಳ ಮೇಲೆ ವೇಗವಾಗಿ ಸಾಗಲಿವೆ. ಇಷ್ಟು ವೇಗವಾಗಿ ಸಾಗುವ ಟ್ರೈನ್ಗಳಲ್ಲಿ ಪ್ರಯಾಣಿಸುವುದಕ್ಕೆ ದರವನ್ನು ಈಗಿನ ಫಸ್ಟ್ ಕ್ಲಾಸ್ ಎಸಿ ಟ್ರೈನ್ಗಳ ದರಕ್ಕಿಂತ 1.5 ಪಟ್ಟು ಹೆಚ್ಚಾಗಿ ಇರಲಿದೆ ಎನ್ನಲಾಗುತ್ತಿದೆ. ಆವರೇಜ್ ಸ್ಪೀಡ್ 250 ಕಿಲೋಮೀಟರ್ ವೇಗದಲ್ಲಿ 3 ರಾಜ್ಯಗಳ ಮೇಲೆ ಸಾಗುವ ಈ ಹೈ ಸ್ಪೀಡ್ ರೈಲ್ವೆ ಲೈನ್ ನಲ್ಲಿ 9 ಹೊಸ ರೈಲ್ವೆ ಸ್ಟೇಷನ್ಗಳನ್ನು ನಿರ್ಮಿಸಲಾಗುವುದು. 3 ಸ್ಟೇಷನ್ಗಳನ್ನು ತಮಿಳುನಾಡಿನಲ್ಲಿ ನಿರ್ಮಿಸಲಾಗುವುದು. ಚೆನ್ನೈ, ಪೂನಮಲ್ಲಿ ಮತ್ತು ಅರಕ್ಕೋಣಂನಲ್ಲಿ 1 ಸ್ಟೇಷನ್ ಆಂಧ್ರದ ಚಿತ್ತೂರಿನಲ್ಲಿ ನಿರ್ಮಿಸಲಾಗುವುದು. 5 ಸ್ಟೇಷನ್ಗಳನ್ನು ಕರ್ನಾಟಕದಲ್ಲಿ ನಿರ್ಮಿಸಲಾಗುವುದು. ಬಂಗಾರಪೇಟೆ, ಬೆಂಗಳೂರು, ಚನ್ನಪಟ್ಟಣ, ಮಂಡ್ಯ ಮತ್ತು ಮೈಸೂರಿನಲ್ಲಿ. ಮುಂದೆ ನಿರ್ಮಾಣ ಆಗಲಿರುವ ಈ ಹೈ ಸ್ಪೀಡ್ ರೈಲ್ವೆ ಲೈನ್ ಅನ್ನು ಈಗಾಗಲೇ ನಿರ್ಮಾಣ ಆಗುತ್ತಿರುವ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಹಾದು ಹೋಗುವ ಭಾಗದಲ್ಲಿಯೇ ಈ ಲೈನ್ ಅನ್ನು ಸಹ ನಿರ್ಮಾಣ ಮಾಡಲಾಗುವುದು. ಮುಂದೆ ಈ ಹೈ ಸ್ಪೀಡ್ ರೈಲ್ವೆ ಲೈನ್ ನಿರ್ಮಾಣ ಪೂರ್ಣವಾಗಿ ಇದರಲ್ಲಿ ಹೈ ಸ್ಪೀಡ್ ನಲ್ಲಿ ಓಡುವ ಬುಲೆಟ್ ಟ್ರೈನ್ಗಳ ಸಂಚಾರ ಪ್ರಾರಂಭವಾದರೆ ಬೆಂಗಳೂರಿನಿಂದ ಕೇವಲ 1.5 ಗಂಟೆಗಳ ಒಳಗೆ ಚೆನ್ನೈ ನಗರವನ್ನು ತಲುಪಬಹುದಾಗಿದೆ. ಈಗ ತಯಾರಾಗುತ್ತಿರುವ ಡಿಪಿಆರ್ ಸಿದ್ಧವಾದ ನಂತರ ಈ 435 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್, 9 ಹೊಸ ರೈಲ್ವೆ ಸ್ಟೇಷನ್ ಮತ್ತು ಈ ಒಟ್ಟು ರೈಲ್ವೆ ನೆಟ್ವರ್ಕ್ ನಿರ್ಮಿಸಲು ಎಷ್ಟು ಹಣ ವೆಚ್ಚ ಆಗಲಿದೆ ಎಂದು ಅಂದಾಜಿಸಲಾಗುವುದು. ಸ್ನೇಹಿತರೆ, ನಮ್ಮ ದೇಶದ ಆರ್ಥಿಕತೆಗೆ ಹೆಚ್ಚು ಬಲ ತುಂಬುತ್ತಿರುವುದು ನಮ್ಮ ದೇಶದ ದಕ್ಷಿಣ ಭಾರತದ ರಾಜ್ಯಗಳು. ನಮ್ಮ ದಕ್ಷಿಣ ಭಾರತದಲ್ಲಿಯೇ ವೇಗವಾಗಿ ಬೆಳೆಯುತ್ತಿರುವ 2 ನಗರದ ಮಧ್ಯೆ ನಿರ್ಮಿಸಲಾಗುತ್ತಿರುವ ಈ ವೇಗವಾಗಿ ಓಡುವ ಹೈ ಸ್ಪೀಡ್ ಬುಲೆಟ್ ಟ್ರೈನ್ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳು ಅತಿ ವೇಗವಾಗಿ 1 ಟ್ರಿಲಿಯನ್ ಆರ್ಥಿಕತೆ ಕಡೆಗೆ ಸಾಗುವಂತೆ ಮಾಡಲಿದೆ. ಈ ಹೈ ಸ್ಪೀಡ್ ರೈಲ್ವೆ ಲೈನ್ ನಿರ್ಮಾಣ ಶೀಘ್ರವಾಗಿ ಪ್ರಾರಂಭ ಆಗಲಿ ಮತ್ತು ಮುಂದೆ ಈ ಹೈ ಸ್ಪೀಡ್ ರೈಲ್ವೆ ಲೈನ್ ನೆಟ್ವರ್ಕ್ ನಿರ್ಮಾಣದಿಂದ ನಮ್ಮ ರಾಜ್ಯದಲ್ಲಿ ಹೂಡಿಕೆಗಳು ಬೆಳೆಯಲಿ ಮತ್ತು ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿ ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.